ಮೋದಿಜಿಯವರ ಬಡ್ಜೆಟ್ ಇವತ್ತು ಇಡೀ ರಾಷ್ಟ್ರದ ಜನರಿಗೆ ಖುಷಿ ತಂದಿದೆ ಅಂತಕ್ಕಂಥದ್ದನ್ನ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ನಾನು ಪ್ರಾರಂಭದಿಂದ ಗಮನಿಸ್ತಾ ಬಂದಿದ್ದೇನೆ, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಯಾರು ಕಾರ್ಖಾನೆಗಳನ್ನು ಮಾಡ್ತಾರೆ, ಸ್ಟಾರ್ಟ್ಅಪ್ಗಳನ್ನು ಮಾಡ್ತಾರೆ, ಅವರುಗಳಿಗೆ 20,000 ಕೋಟಿ ರೂಪಾಯಿಗಳನ್ನ ಸಾಲವಾಗಿ ಕೊಡ್ತಕ್ಕಂಥದ್ದು, ಅನುದಾನ ಕೊಡ್ತಕ್ಕಂಥದ್ದನ್ನ ಘೋಷಣೆ ಮಾಡಲಾಗಿದೆ. ಎಂದೂ ಇಲ್ಲದ ಇಂತಹ ಘೋಷಣೆಯಿಂದ ಪರಿಶಿಷ್ಟ ಜಾತಿ ವರ್ಗಗಳಿಗೆ, ವಿಶೇಷವಾಗಿ ಯುವಕರಿಗೆ ಬಹಳ ಸಂತೋಷ ಆಗಿದೆ. ಜೊತೆಗೆ ಅಂಗನವಾಡಿ ಕಾರ್ಯಕರ್ತರು ಪ್ರತಿನಿತ್ಯ ತಮ್ಮ ಹೋರಾಟವನ್ನು ಮಾಡ್ತಿರ್ತಾರೆ. ಅವರನ್ನು ಗಮನದಲ್ಲಿರಿಸಿ ಆ ಹೆಣ್ಣು ಮಕ್ಕಳಿಗೆ ಅವರಿಗೆ ಪೌಷ್ಟಿಕ ಆಹಾರಗಳನ್ನು ಕೊಡ್ತಕ್ಕಂಥದ್ದು, ಈ ಎಲ್ಲಕ್ಕೂ ಒತ್ತು ಕೊಡುವ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರದ ಈ ಬಡ್ಜೆಟ್ ಇವತ್ತು ಮಾಡಿದೆ. ವಿದ್ಯಾರ್ಥಿಗಳಿಗೆ ಯಾರ್ಯಾರು ಅಲ್ಲಿ ಕೆಲಸ ಓದ್ತಾ ಇದ್ದಾರೆ ಅವರಿಗೂ ಕೂಡ 6,000 ಸೀಟ್ಗಳನ್ನ ಹೆಚ್ಚು ಮಾಡಿದ್ದಾರೆ. ಸುಮಾರು 10,000 ಈ ಮೆಡಿಕಲ್ ಕಲಿಯತಕ್ಕಂಥ ವಿದ್ಯಾರ್ಥಿಗಳಿಗೆ 10,000 ಸೀಟ್ಗಳನ್ನು ಕೂಡ ಹೆಚ್ಚು ಮಾಡಿ ಅವರಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ. ವಿಶೇಷ ಏನಂತಂದ್ರೆ, ಮಧ್ಯಮ ವರ್ಗದ ಮತ್ತು ಯಾರು ಸ್ಯಾಲರಿಡ್ ಇವತ್ತು ಸಂಬಳವನ್ನ ನಂಬಿ ಇರ್ತಿದ್ರೋ ಅಂತವರಿಗೆ 7 ಲಕ್ಷಕ್ಕೆ ಮೊದಲು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿರಲಿಲ್ಲ. ಇದು ಯಾರೂ ಊಹಿಸಲಾರದಂತ ಒಂದು ದೊಡ್ಡ ಒಂದು ಯೋಜನೆಯನ್ನ ಇವತ್ತು ಕೊಟ್ಟಿದ್ದಾರೆ. 12 ಲಕ್ಷದವರೆಗೆ ಯಾರಿಗೂ ಕೂಡ ಟ್ಯಾಕ್ಸ್ ಇರೋದಿಲ್ಲ. ಇದರಲ್ಲಿ ಪತ್ರಕರ್ತರು ಸೇರಿದಂತೆ ಮಧ್ಯಮ ವರ್ಗದ 1 ಲಕ್ಷದವರೆಗೆ ಯಾರು ತಮ್ಮ ಸಂಬಳವನ್ನ ಒಂದು ತಿಂಗಳಿಗೆ ಪಡೆಯುತ್ತಾರೋ ಅಂತವರೆಲ್ಲರಿಗೂ ಕೂಡ ರಿಲೀಫ್ ಸಿಕ್ಕಿದೆ. ಜೊತೆಗೆ ಅದರ ಮೇಲೂ ಕೂಡ ಯಾರು 18 ಲಕ್ಷ ಆದಾಯ ಇರ್ತದೋ ಅವರಿಗೆ ಒಂದು ವರ್ಷದಲ್ಲಿ 70,000 ರೂಪಾಯಿಗಳು, ಅದರಲ್ಲೂ ಕೂಡ ಸ್ಲ್ಯಾಬ್ನ ಕನ್ಸೆಷನ್ ಇದೆ. 25 ಲಕ್ಷದವರೆಗೆ ಪಡೆಯತಕ್ಕಂಥವರಿಗೆ 1,20,000 ರೂಪಾಯಿವರೆಗೆ ಇದೆ. ಮತ್ತೆ ಯಾರು 25ರಿಂದ ಹೆಚ್ಚು ಪಡೀತಾರೋ ಅವರಿಗೆ ಕಾಮನ್ ಆಗಿ 30% ಅದು ಕಾಮನ್ ಆಗಿರ್ತಕ್ಕಂಥದ್ದು. ಅಂದ್ರೆ ಹಿಂದುಳಿದವರು ಇರಬಹುದು, ಮಧ್ಯಮ ವರ್ಗದವರು ಇರಬಹುದು, ಪರಿಶಿಷ್ಟ ಜಾತಿ ವರ್ಗಗಳಿರ್ಬಹುದು, ಅಂದ್ರೆ ಎಲ್ಲರನ್ನೂ ಸರಿದೂಗಿಸಿ ಆತ್ಮನಿರ್ಭರ ಭಾರತವನ್ನಾಗಿ ಮಾಡತಕ್ಕಂಥ ಮತ್ತು ಇದರಲ್ಲಿ ವಿಕಸಿತ ಭಾರತವಾಗಿ ಜೊತೆಯಲ್ಲಿ 4ನೇ ಅತಿ ದೊಡ್ಡ ಒಂದು ಎಕನಾಮಿಕ್ ಇದಾಗಿ ಈ ರಾಷ್ಟ್ರ ಬೆಳೆಯಲಿಕ್ಕೆ ಇದರಲ್ಲಿ ಪರಿಪೂರ್ಣವಾಗಿ ಶ್ರಮ ಹಾಕಿ ನಮ್ಮ ಸರ್ಕಾರ, ಮೋದಿಜಿಯವರ ಸರ್ಕಾರ, ನಿರ್ಮಲಾ ಸೀತಾರಾಮನ್ ಅವರು ಒಂದು ಉತ್ತಮವಾದ ಎಲ್ಲರಿಗೂ ಒಪ್ಪಿಗೆ ಆಗುವಂತ ಒಂದು ಆಯವ್ಯಯವನ್ನ ಈ ದೇಶಕ್ಕೆ ಇವತ್ತು ಸಮರ್ಪಣೆ ಮಾಡಿದ್ದಾರೆ. ಆದರೂ ಕೂಡ ಕಾಂಗ್ರೆಸ್ನವರು ವ್ಯಂಗ್ಯ ಮಾಡ್ತಕ್ಕಂಥದ್ದು, ಟೀಕೆ ಮಾಡ್ತಕ್ಕಂಥದ್ದು ಇದೆಲ್ಲವೂ ಸಹಜವಾಗಿರ್ತದೆ. ಯಾಕಂತಂದ್ರೆ ಅವರಿಗೆ ಅದನ್ನು ಬಿಟ್ಟು ಮಾಡ್ಲಿಕ್ಕೆ ಬೇರೇನೂ ಕೆಲಸವೇ ಇರೋದಿಲ್ಲ. ನಾನು ನೋಡಿದೆ, ಅವ್ರು ಏನೇ ಬಡ್ಜೆಟ್ ಕೊಟ್ರು ಅಂದ್ರೆ ಬಡ್ಜೆಟ್ ಮಂಡನೆ ಆಗಿರಲಿಲ್ಲ. ಮುಖ್ಯಮಂತ್ರಿಗಳು ಹೇಳ್ತಾರೆ ಅವ್ರು ಎಂತ ಬಡ್ಜೆಟ್ ಕೊಟ್ಟರು ಕೂಡ ಅದೇನು ಅಂತ ಒಳ್ಳೇದಾಗಿರಲ್ಲ ಅಂತ. ಒಳ್ಳೇದರ ತಲೆ ಮೇಲೆ ಹೊಡ್ತಕ್ಕಂಥದ್ದಾಗಿದೆ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಈ ವ್ಯಂಗ್ಯ ಮತ್ತು ಇದನ್ನ ಬಿಟ್ಬಿಡಿ. ನೀವು ಮಾಡ್ತಕ್ಕಂಥ ಬಡ್ಜೆಟ್ ಅಲ್ಲ, ಇಲ್ಲಿ ಯಾರಿಗೋ ಅಂಕಿ ಅಂಶಗಳೇ ಗೊತ್ತಿರಲಿಲ್ಲ. ಇವತ್ತು ಹೇಳ್ತೀರಿ, ನಾಳೆ ಒಂದು ಹೇಳ್ತೀರಿ ಅಂತ ಬಡ್ಜೆಟ್ ಅಲ್ಲ ಇದು. ಇದು ಕೈಗನ್ನಡಿ ಇರ್ತಕ್ಕಂಥ ಬಡ್ಜೆಟ್ ಇದೆ. ಇದನ್ನ ನೀವು ಒಪ್ಪಲಿಲ್ಲ ಅಂತಂದ್ರೂ ನಿಮ್ಮ ಮನಸ್ಸು ಇದನ್ನು ಒಪ್ಪುತ್ತದೆ. ಮುರ್ಮು ಅವರನ್ನ ಯಾವ ರೀತಿ ನಿನ್ನೆ ಪೂರ್ ಲೇಡಿ ಅಂತಂದ್ರಲ್ಲ, ನಿಮ್ಮ ರಿಚ್ ಲೇಡಿ,
ನಿಮ್ಮ ರಿಚ್ ಲೇಡಿ ನೆನ್ನೆ ಹೇಳಿದ್ರಲ್ಲ, ಪೂರ್ ಲೇಡಿ ಅಂತ. ಒಬ್ಬ ದೇಶದ ಗೌರವಾನ್ವಿತ ಅಧ್ಯಕ್ಷರನ್ನ ಈ ರೀತಿಯಲ್ಲೂ ಮಾತಾಡ್ಲಿಕ್ಕಾಗತ್ತೆ? ನೀವು ಕೂಡ ಅಂದಿದ್ರಿ ಪಾಪ, ಅವಳು 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 ಮುರ್ಮು ಅವ್ರನ್ನ ಅಂದ್ರಲ್ಲ. ಹೀಗೆ ನಿಮ್ಮ ಬಾಯಿ ಇಷ್ಟೊಂದು ಹೊಲಸು ಆಗಬಾರ್ದು, ಇದನ್ನಾದ್ರೂ ಸತ್ಯನ ಒಪ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾನು ಅದನ್ನ ನಾನು ಇದನ್ನ ಇನ್ನೂ ಹೈಲೈಟ್ ಬಂದಿಲ್ಲ. ಅದೆಲ್ಲ ಬಂದ ಮೇಲೆ ಕರ್ನಾಟಕಕ್ಕೆ ಯಾರ್ಯಾರಿಗೆ ಏನೇನು ಸಿಕ್ಕಿದೆ ಅನ್ನೋದನ್ನ ನಾನು ಖಂಡಿತ ಅಲ್ಲ, ಇನ್ನೂ ಹೈಲೈಟ್ಸ್ ಬಂದಿಲ್ಲ. ಅದನ್ನ ಅನಕ್ಷರ್ಸ್ ಅಲ್ಲಿ ಬರ್ತವೆ, ಬಂದಾಗ ಗೊತ್ತಾಗ್ತದೆ. ಸಿದ್ದರಾಮಯ್ಯನವರು ಏನೇನು ಇಡ್ತಾರ ಅನ್ನೋ ನನಗೂ ಗೊತ್ತಿದೆ. ನೋಡೋಣ, ಅದು ಸಂಪೂರ್ಣ ಬರ್ಲಿ, ಆವಾಗ ನೋಡಿ ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.